ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ನಾನು ಈ ವಾರ ಏಪ್ರಿಲ್ 21 ಭಾನುವಾರದಂದು ಮಾಗಡಿಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗಿದ್ದೆ. ಅಲ್ಲಿ ಇವತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇತ್ತು. ಸೊ ನಾನು ಈ ಟೆಂಪಲ್ಗೆ ಹೋಗಬೇಕು ಅಂತ ಬೆಂಗಳೂರಿಂದ ಹೊರಟೆ. KR ಮಾರ್ಕೆಟ್ನ ರೀಚ್ ಆಗಿ ಅಲ್ಲಿಂದ ಓಲ್ವೋ ಬಸ್ಸಸ್ ಇತ್ತು, ನಾರ್ಮಲ್ ಬಸ್ಸಸ್ ಇರಲಿಲ್ಲ. ಸೊ ಅವರು ನನಗೆ ಮಾಗಡಿ ಟೋಲ್ ಗೇಟ್ ಹತ್ರ ಇಳ್ಕೊಳ್ಳಿ, ಅಲ್ಲಿ ಜಾತ್ರೆಗೆ ಅಂತಲೇ ಸ್ಪೆಷಲ್ ಬಸ್ಸಸ್ ಬರ್ತಿರ್ತವೆ, ಅದನ್ನು ಹತ್ಕೊಂಡು ಹೋಗ್ಬೋದು. ಸೊ ನಾನು ಪ್ರಸನ್ನ ಥಿಯೇಟರ್ ಹತ್ರ ಇರೋ ಟೋಲ್ ಗೇಟ್ ಹತ್ರ ಬಂದೆ. ಅಲ್ಲಿ KSRTC ಬಸ್ಗಳು ಜಾತ್ರಾ ವಿಶೇಷ ಬೋರ್ಡ್ ಹಾಕ್ಕೊಂಡು ಸಾಕಷ್ಟಿದ್ವು. ಸೊ ಅಲ್ಲಿ ನಾನು ಬಸ್ ಹತ್ಕೊಂಡೆ. ತಾವರೆಕೆರೆಯಲ್ಲಿ ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ, ಸಂಡೇ ಸಂತೆ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಸೊ ಅಲ್ಲಿಂದ ನಾವು ಮಾಗಡಿಗೆ ಬಂದ್ವಿ. ಇಲ್ಲಿ ಮೇನ್ ಎಂಟ್ರೆನ್ಸಿಂದ ಅರೌಂಡ್ 500 to 600 ಮೀಟರ್ ವಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲೇ ನೋಡ್ಬೋದು ಸಾಕಷ್ಟು ಜನ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿರೋದು. ತುಂಬ ಹೊಟ್ಟೆ ಹಸಿತಿತ್ತು ನನಗೆ, ನಾನು ಅಲ್ಲೇ ಊಟ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಇಲ್ಲಿ ಯಾರ್ಯಾರು ಅನ್ನ ಸಂತರ್ಪಣೆ ಮಾಡಿದ್ರು ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏಕೆಂದರೆ ಸಾಕಷ್ಟು ಜನ ಭಕ್ತಾದಿಗಳು ಬೇರೆ ಬೇರೆ ಊರಿನಿಂದ ದೇವರ ದರ್ಶನ ಪಡೆಯಲು ಬಂದಿರ್ತಾರೆ. ಸೊ ಅವ್ರಿಗೆ ಈ ಬಿಸಿಲಲ್ಲಿ ಮಜ್ಜಿಗೆ, ಪಾನಕವು ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ಸಾಕಷ್ಟು ಜನ ಆ ಥರ ಇಲ್ಲಿ ಹೆಲ್ಪ್ ಮಾಡ್ತಿದ್ರು. ಅದ್ರ ಜೊತೆಗೆ ದೇವಸ್ಥಾನದ ವತಿಯಿಂದಲೂ ಸಹ ದೇವಸ್ಥಾನದ ಹತ್ರ ಸಾಕಷ್ಟು ಪ್ರಸಾದ ನಿಲಯದಲ್ಲಿ ಅಲ್ಲೂ ಕೂಡ ಪ್ರಸಾದನ ನೀಡ್ತಿದ್ರು. ಇದು ನಾವು ಹೋಗ್ತಾ ಇರೋದು ಇವಾಗ ಮೇನ್ ಟೆಂಪಲ್ಗೆ. ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಜಾತ್ರೆ ಅಂದ್ರೇ ಜನ. ಸೊ ಸಾಕಷ್ಟು ಜನ ಬರ್ತಿದ್ರು. ಇಲ್ಲಿ ಆಟ ಸಾಮಾನು ಆಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿಗೆ PP ಆ ಥರದ ಆಟ ಸಾಮಾನುಗಳು ಹಾಗೂ ಸಾಕಷ್ಟು ಡ್ರೆಸ್ಸಿಂಗ್, ಶಾಪಿಂಗ್ ಈ ಥರ ಎಲ್ಲ ರೀತಿಯ ಸ್ಟಾಲ್ಸ್ಗಳನ್ನ ಅಲ್ಲಿ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಜಾತ್ರೆ ಅಂದರೆ ನಮಗೆ ನೆನಪಾಗೋದು ತಿನ್ನೋ ಐಟಮ್ಸ್, ಕಡಲೆಪುರಿ ಆ ಥರ ಎಲ್ಲ ಅವನ್ನೂ ಸಹ ಇಟ್ಕೊಂಡಿದ್ರು. ಇವಾಗ ಇಲ್ಲಿ ನೋಡ್ಬೋದು ಸಾಕಷ್ಟು ಡಿಸೈನ್ ಹೂವು ಚೆನ್ನಾಗಿಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇವನ್ನೆಲ್ಲ ಮಕ್ಕಳು ನೋಡಿದ್ರೆ ಕೊಡಿಸಿ ಅಂತ ನಮಗೂ ಕೇಳ್ತಿದೆ. ಸೊ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಸಾಕಷ್ಟು ವಿಗ್ರಹಗಳನ್ನ ನೋಡ್ಬೋದು. ಹಾಗೆ ಇಲ್ಲಿ ಸ್ಟೈಲಾಗಿ ಕಾಣಿಸೋಕ್ಕೆ ಸಖತ್ತಾಗಿರೋ ಸ್ಪೆಕ್ಸ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಇರೋ ಎಲ್ಲ ರೀತಿಯ ಆಟ ಸಾಮಾನುಗಳನ್ನ ಸಹ ಇಟ್ಟಿದ್ದಾರೆ. ಹೀಗೆ ಸಾಕಷ್ಟು ಸ್ಟಾಲ್ಸ್ಗಳನ್ನ ಈ ರೋಡಲ್ಲಿ ಇಟ್ಟಿದ್ದು. ನಾವು ಜಾತ್ರೆಗೆ ಬಂದು ಏನು ತೊಗೊಂಡು ಹೋಗ್ತೀವಲ್ಲೋ ಗೊತ್ತಿಲ್ಲ, ಕಡಲೆಪುರಿ, ಬತ್ತಾಸ್, ಮಿಕ್ಸರ್ ಇವನ್ನೆಲ್ಲ ತೊಗೊಂಡು ಹೋಗ್ತೀವಿ. ಯಾಕೆಂದರೆ ಅಷ್ಟು ಖುಷಿ ನಮಗೆ ಅದನ್ನು ತೊಗೊಳೋದ್ರಿಂದ. ಹೀಗೆ ಇಲ್ಲಿ ನೋಡ್ಬೋದು ಅನ್ನ ಸಂತರ್ಪಣೆಗೆ ದಾರಿಯನ್ನು. ಇಲ್ಲಿ ಸಹ ಸಾಕಷ್ಟು ಜನರಿಗೆ ಉಪಹಾರವನ್ನು ವಿತರಿಸಲಾಯಿತು. ನಾನು ಟೆಂಪಲ್ಗೆ ಹೋಗಿ ರೀಚ್ ಆಗುವಷ್ಟೊತ್ತಿಗೆ ಮಧ್ಯಾಹ್ನ 12:30 ಆಗಿತ್ತು. ಸೊ ಬೆಳಗ್ಗೆ 10:30, 11 ಗಂಟೆಗೆ ಆ ಟೈಮಲ್ಲೇ ತೇರನ್ನ ಎಳೆದಿದ್ದು. ನಾವು ತಾವರೆಕೆರೆಯಲ್ಲೇ ಆಲ್ಮೋಸ್ಟ್ 45 ನಿಮಿಷ ಟ್ರಾಫಿಕಲ್ಲೇ ಸಿಗಾಕೊಂಡಿದ್ವಿ. ಅಲ್ಲಿ ಸಂತೆ ಇದ್ದಿದ್ದ ಕಾರಣದಿಂದ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ ತೇರು ಎಳೆಯೋ ಕಾರ್ಯಕ್ರಮ ಮುಗ್ದಿತ್ತು. ಅಲ್ಲಿ ತೇರಿತ್ತು. ಎಲ್ಲರೂ ಅಲ್ಲೇ ಹಣ್ಣು ಕಾಯಿನ ಎಸೆದು ಪ್ರಾರ್ಥನೆ ಮಾಡ್ತಿದ್ರು. ಸಂಜೆ 5 ಗಂಟೆಗೆ ಇನ್ನೊಂದು ಸತಿ ತೇರು ಎಳೀತಾರೆ ಅಂತ ಹೇಳಿದ್ರು. ಬಟ್ ನಾನು ಸಂಜೆವರೆಗೂ ಇರೋಕ್ಕಾಗಲಿಲ್ಲ. ಮುಗಿಸ್ಕೊಂಡು ನಾನು ಬೇಗನೆ ವಾಪಸ್ ಬಂದುಬಿಟ್ಟೆ. ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ಜನ ದೇವಾಲಯದ ಕಡೆ ಬರ್ತಿದ್ದಾರೆ. ಇಲ್ಲಿ ಎಲ್ಲರಿಗೂ ಹಣ್ಣು ಕಾಯಿನ ಮಾರ್ತಿದ್ದಾರೆ. ಈಗ ಇಲ್ಲಿ ನೋಡ್ಬೋದು 2 ಕುದುರೆಗಳನ್ನೂ ಸಹ ಇಲ್ಲಿ ಜಾತ್ರೆಯಲ್ಲಿ ಯಾರೋ ಇಟ್ಕೊಂಡಿದ್ದು. ಇದರಲ್ಲಿ ಮಕ್ಕಳು ಅಥವಾ ಯಾರೋ ರೈಡಿಂಗ್ ಹೋಗಬೇಕು ಅಂದರೆ ಅವರು ಸಹ ಕರ್ಕೊಂಡು ಹೋಗ್ತಾರೆ ಒಂದು ಸ್ವಲ್ಪ ದೂರ, ಅದಕ್ಕೆ ಚಾರ್ಜ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಆ ಕುದುರೆಗಳನ್ನ ನೋಡೋಕ್ಕೆ. ಹೀಗೆ ನಾವು ಇನ್ನು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ನಮಗಲ್ಲಿ ದೂರದಲ್ಲಿ ತೇರು ಕಾಣಿಸ್ತಿದೆ. ಇಲ್ಲಿಯೂ ಸಹ ದೇವಸ್ಥಾನದ ಮುಂಭಾಗ ಹಾಗೂ ತೇರು ಎಳೆಯುವ ಜಾಗದ ಪಕ್ಕ ಹಾಗೂ ಸಾಕಷ್ಟು ಕಡೆ ಭಕ್ತಾದಿಗಳಿಗೆ ಮಜ್ಜಿಗೆ, ಹೆಸರುಬೇಳೆ, ಪಾನಕ ಹಾಗೂ ಊಟವನ್ನು ವಿತರಿಸಲಾಗುತ್ತಿತ್ತು. ಹಾಗೂ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಜಾತ್ರೆಗೆ ಆಗಮಿಸಿದ ಜನರ ಸುರಕ್ಷತೆಯನ್ನು ಕಾಪಾಡಲು ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡುತ್ತಿದ್ದರು. ಜನದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದರು.
నీకిన్ని సేవలు చేయగా ఎన్ని జన్మల పుణ్యము నీకిన్ని సేవలు చేయగా ఎన్ని జన్మల పుణ్యము నీకిన్ని సేవలు చేయగా ఏడు కొండల దేవరా ఈ భాగ్యమంతా మాదిరా ఏడు కొండల దేవరా ఈ భాగ్యమంతా మాదిరా ఎన్ని జన్మల పుణ్యము నీకిన్ని సేవలు చేయగా కౌసల్యా సుప్రజా రామ పూర్వా సంధ్యా ప్రవర్తతే ఉత్తిష్ఠ నరశార్దూల కర్తవ్యం దైవమాన్నికం విరిసే నీమాలగ హరించగతో మాల సేవతో పులకించగా ఎన్ని జన్మల పుణ్యమో నీకిన్ని సేవలు చేయగా